ಹಾಯ್ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಜುಲೈ 7ರಂದು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದ್ದಾನೆ ಬುಧ ಗ್ರಹ. ಇದರಿಂದಾಗಿ ಪ್ರಮುಖ ಬದಲಾವಣೆಯನ್ನು ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ರಾಶಿಯವರು ಕಾಣಲಿದ್ದಾರೆ. ಅದರಲ್ಲೂ ಕೂಡ ತುಲಾ ರಾಶಿಗೆ ಈ ಬುಧನ ಹಿಮ್ಮುಖ ಸಂಚಾರದಿಂದಾಗಿ ಯಾವ ಪ್ರಮುಖ ಬದಲಾವಣೆ ಜೀವನದ ಪ್ರತಿ ಕ್ಷೇತ್ರವಾದ ಅಧಿಕಾರ, ವೃತ್ತಿ, ಹಾಗೆ ಹಣಕಾಸು ವಿಷಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಹಾಗೆ ಆರೋಗ್ಯದಲ್ಲಿ, ಕುಟುಂಬದಲ್ಲಿ ಆಗಲಿದೆ. ಹಾಗೆ ಜುಲೈ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಹಾಗೆ ಇಲ್ಲಿ ಹೇಳಿರುವ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕೆಲ ಸರಳ ಪ್ರಶ್ನೆಗಳನ್ನು ಕೇಳಬಹುದಾಗಿದ್ದು, ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸಲಾಗುತ್ತದೆ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಏಕೆಂದರೆ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ನೀವು ಸೂರ್ಯನಿಂದ ಪಡೆಯಬಹುದಾಗಿದೆ. ಹಾಗಾಗಿ ಸೂರ್ಯ ಮತ್ತು ಬುಧನ ಅನುಗ್ರಹಕ್ಕಾಗಿ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ. ಜೊತೆಗೆ ಆರ್ಥಿಕ ವ್ಯವಹಾರದಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಮಹಾಲಕ್ಷ್ಮಿಯ ಆರಾಧನೆ ಬಹು ಮುಖ್ಯವಾಗಿದೆ. ಹಾಗಾಗಿ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡುವುದು ಶುಭದಾಯಕವಾಗಿರಲಿದೆ. ಈಗ ನಾವು ನೋಡೋಣ ಬುಧನ ಹಿಮ್ಮುಖ ಸಂಚಾರದ ಪರಿಣಾಮ ತುಲಾ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಎಂದು. ಶಿಕ್ಷಣ ಮತ್ತು ವ್ಯವಹಾರದ ಗ್ರಹವಾದ ಬುಧ ಮಾತು ಮತ್ತು ಬುದ್ಧಿಶಕ್ತಿಯ ಮೇಲೆ ವಿಶೇಷ ಅಧಿಕಾರವನ್ನು ಹೊಂದಿದ್ದಾನೆ. ಜುಲೈ 7, 2026 ಬೆಳಗ್ಗೆ ಮಿಥುನ ರಾಶಿಯನ್ನು ಹಿಮ್ಮುಖ ಸಂಚಾರವಾಗಿ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ. ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡುತ್ತಿರುವ ಈ ಬುಧನಿಂದಾಗಿ ಅನೇಕ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣವಾಗಲಿದೆ. ಏಕೆಂದರೆ ಇದು ಹಿಮ್ಮುಖ ಸಂಚಾರವಾಗಿದೆ. ಜುಲೈ 24, 2026 ಹಿಮ್ಮುಖ ಸಂಚಾರದಲ್ಲೇ ಉಳಿಯಲಿದ್ದಾನೆ ಬುಧ ಗ್ರಹ. ಈ ಹಿಮ್ಮುಖ ಸಂಚಾರದ ಪರಿಣಾಮ ಪ್ರತಿ ಕ್ಷೇತ್ರದ ಮೇಲೂ ಬೀರಲಿದ್ದು, ಅಂತಾರಾಷ್ಟ್ರೀಯ ಮಾತುಕತೆಗಳಲ್ಲಿ ತಪ್ಪು ತಿಳುವಳಿಕೆಗಳು, ಒಪ್ಪಂದಗಳಲ್ಲಿನ ಬದಲಾವಣೆಗಳು, ಹಳೆಯ ಸಮಸ್ಯೆಗಳ ಪುನರುಜ್ಜೀವನವನ್ನು ಕಾಣಲಿದ್ದೀರಿ. ತಂತ್ರಜ್ಞಾನದ ಮತ್ತು ಸಂವಹನ ಕ್ಷೇತ್ರದಲ್ಲಿ ಏರಿಳಿತಗಳು ಕಾಣಲಿದ್ದು, ಇನ್ನು ಹವಾಮಾನ ಬದಲಾವಣೆಗಳು, ವಿಮಾನ ಸಂಬಂಧಿತ ಘಟನೆಗಳು ಸಹ ನಡೆಯುವ ಸಾಧ್ಯತೆ ಇರಲಿದೆ. ಈ ಬುಧನ ಹಿಮ್ಮುಖ ಸಂಚಾರದಿಂದಾಗಿ ಗೊಂದಲದ ವಾತಾವರಣ ಪ್ರತಿ ಕ್ಷೇತ್ರದಲ್ಲೂ ಆಗಲಿದ್ದು, ಇನ್ನು ಈ ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯವರ ಮೇಲೆ ಬುಧನ ಹಿಮ್ಮುಖ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ತಿಳಿಯೋಣ. ತುಲಾ ರಾಶಿಯವರಿಗೆ ಬುಧನು ನಿಮ್ಮ ಜಾತಕ ಅದೃಷ್ಟದ ಅಧಿಪತಿ ಮತ್ತು 12ನೇ ಮನೆ ಮತ್ತು ಮಿಥುನ ರಾಶಿಯಲ್ಲಿ ಬುಧನ ಸಂಚಾರದ ಸಮಯದಲ್ಲಿ ಬುಧನು ನಿಮ್ಮ ಅದೃಷ್ಟದ ಮನೆಯಲ್ಲಿ ಇರುತ್ತಾನೆ. ಅದೃಷ್ಟದ ಮನೆಯಲ್ಲಿ ಬುಧನ ಸಂಚಾರವು ಅದೃಷ್ಟದ ನಷ್ಟವನ್ನು ಉಂಟು ಮಾಡುತ್ತಾನೆ, ಅಡೆತಡೆಗಳನ್ನು ಉಂಟು ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗೆ ಬುಧನು ನಿಮ್ಮ ಮನೆಯ ಅಧಿಪತಿಯಾಗಿರುವುದರಿಂದಾಗಿ ಮತ್ತು ಅದೃಷ್ಟದ ಮನೆಗೆ ಹೋಗುತ್ತಿರುವುದರಿಂದಾಗಿ ಈ ಸಮಯದಲ್ಲಿ ಬುಧನು ನಿಮಗೆ ಅನೇಕ ರೀತಿಯ ಬದಲಾವಣೆಯನ್ನು ತರಬಹುದು. ಇದಲ್ಲದೆ ಬುಧ ಗ್ರಹವು ಜುಲೈ 24, 2025 ದಹನ ಸ್ಥಾನದಲ್ಲಿದ್ದು ಹಿಮ್ಮೆಟ್ಟುವಿಕೆಯನ್ನು ನಡೆಸಲಿದ್ದಾನೆ. ಇದರಿಂದ ಬುಧನ ನಕಾರಾತ್ಮಕತೆಯು ಹೆಚ್ಚಿನ ಮಟ್ಟಿಗೆ ಶಾಂತವಾಗಿರುತ್ತದೆ. ಬುಧನು ಬಹಿರಂಗವಾಗಿ ಯಾವುದೇ ಪ್ರಮುಖ ಬೆಂಬಲವನ್ನು ನೀಡಲು ಸಾಧ್ಯವಾಗದಿದ್ದರೂ ಭಾಗಶಃ ಆಗಮನವು ಅದರ ಮನೆಗೆ ಅದೃಷ್ಟದ ಬೆಂಬಲವನ್ನು ನೀಡುತ್ತದೆ. ಪರಿಣಾಮವಾಗಿ ಕಷ್ಟಪಟ್ಟು ದುಡಿಯುವ ಜನರು ಅದೃಷ್ಟದ ಬೆಂಬಲವನ್ನು ಪಡೆಯಲಿದ್ದಾರೆ. ಕೆಲಸದಲ್ಲಿ ತುಲನಾತ್ಮಕ
ಹೆಚ್ಚಳವನ್ನು ಕೂಡ ಸುಲಭವಾಗಿ ಪಡೆಯಬಹುದಾಗಿದ್ದು ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರಲಿದೆ. ಕೆಲಸದಲ್ಲಿ ಬರುವ ಅಡೆತಡೆಗಳು ಕಡಿಮೆಯಾಗುತ್ತದೆ. ದಹನಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು. ಹಾಗೆ ಈ ಸಮಯದಲ್ಲಿ ಗೌರವ ಮತ್ತು ಗೌರವವನ್ನು ಹೆಚ್ಚಿಸುವ ಬಲವನ್ನು ಅವಕಾಶಗಳಾಗಿ ಪಡೆದುಕೊಳ್ಳಲಿದ್ದೀರಿ. ಹಾಗೆ ಈ ಸಮಯದಲ್ಲಿ ಇದಲ್ಲದೆ ಬುಧ ಗ್ರಹವು ಜುಲೈ 24-25 ದಹನ ಸ್ಥಾನದಲ್ಲಿದ್ದು ಹಿಮ್ಮೆಟ್ಟುತ್ತದೆ. ಹಾಗೆ ಇದರಿಂದಾಗಿ ಬುಧನ ನಕಾರಾತ್ಮಕತೆಯು ಹೆಚ್ಚಿನ ಮಟ್ಟಿಗೆ ಶಾಂತವಾಗುತ್ತದೆ. ಬುಧವು ಬಹಿರಂಗವಾಗಿ ಯಾವುದೇ ಪ್ರಮುಖ ಬೆಂಬಲವನ್ನು ನೀಡುವ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ಅತಿ ಅವಶ್ಯಕವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ನೀವು ಸಾಧ್ಯವಾದರೆ ಗಣೇಶನಿಗೆ ಹಸಿರು ಹುಲ್ಲು ಅರ್ಪಿಸಿ ಗಣೇಶನ ಆರಾಧನೆ ಮಾಡಿ. ಇದು ನಿಮಗೆ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನು ಜುಲೈ ತಿಂಗಳ ಗ್ರಹ ಗೋಚಾರ ಫಲಿತಾಂಶವನ್ನು ನಾವು ಗಮನಿಸುವುದಾದರೆ ಮೊದಲಿಗೆ ಗುರುವಿನ ಸಂಚಾರ. ಗುರುವು 10ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದು ಇದು ಗುರುವಿನ ಉತ್ತುಂಗ ಸ್ಥಿತಿಯಾಗಿರಲಿದೆ. ಇದರಿಂದಾಗಿ ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನವನ್ನು ಬೆಂಬಲಿಸುತ್ತದೆ. ಹಾಗೆ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಬುಧನಿಂದಾಗಿ ಪಡೆಯಬಹುದು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಉತ್ತಮ ರೀತಿಯ ಬೆಂಬಲ ಬದಲಾವಣೆ ಆಗಲಿದೆ. ಇನ್ನು ಮುಂದಿನದಾಗಿ ಸೂರ್ಯನ ಸಂಚಾರ. ಸೂರ್ಯನು ಜುಲೈ 16ರವರೆಗೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಿ ತದಾದ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಮುಂದುವರಿಯುತ್ತಾನೆ. ಇದರಿಂದಾಗಿ ತಂದೆ, ಅದೃಷ್ಟ, ಶಿಕ್ಷಕರು, ಧರ್ಮ ಮತ್ತು ದೀರ್ಘಕಾಲದ ಪ್ರಯಾಣಗಳಿಂದ ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನದತ್ತ ಹೆಚ್ಚಿನ ಗಮನವನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಬದಲಾವಣೆಯನ್ನು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದಾಗಿ ಮಂಗಳನ ಸಂಚಾರ. ಮಂಗಳ ವೃಷಭ ರಾಶಿಯಲ್ಲಿ 8ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾನೆ. 8ನೇ ಮನೆಯಲ್ಲಿ ಮಂಗಳನ ಸಂಚಾರದಿಂದಾಗಿ ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳಿಗೆ ಶಕ್ತಿಯನ್ನು ನೀಡುತ್ತಾನೆ. ಆದ್ದರಿಂದ ಅಸಹನೆಯನ್ನು ನಿಯಂತ್ರಿಸಬೇಕಾಗಿರಲಿದೆ. ಹಾಗೆ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿರಲಿದೆ. ಇನ್ನು ಮುಂದಿನದಾಗಿ ಶುಕ್ರನ ಸಂಚಾರ. ಶುಕ್ರ ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು ಶುಕ್ರನ ಈ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಬದಲಾವಣೆ ಆಗಲಿದೆ. ಶುಕ್ರನು ಈ ಸಮಯದಲ್ಲಿ 11ನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನದ ಮೂಲಕ ಹಾಗೆ ಲಾಭಗಳು, ನೆಟ್ವರ್ಕ್, ಹಿರಿಯ ಸಹೋದರರ ಹಾಗೆ ಆಸೆಗಳನ್ನು ಈಡೇರಿಸಿಕೊಳ್ಳುವ ಮೂಲಕ ಸಾಂತ್ವನವನ್ನು ತರುತ್ತಾನೆ. ಈ ಸಮಯದಲ್ಲಿ 11ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ನೀವು ಅಂದರೆ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದಾಗಿರಲಿದೆ. ಇನ್ನು ಬುಧನ ಸಂಚಾರ ಮಿಥುನ ರಾಶಿಯಲ್ಲೇ ಇರಲಿದೆ. ಇದರಿಂದಾಗಿ ನೀವು ಸಂವಹನ, ಸ್ಥಳಾಂತರಗೊಳ್ಳುವಿಕೆ ಹಾಗೆ ನಿರ್ಧಾರಗಳು, ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನ, ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ, ದೀರ್ಘಕಾಲದ ಪ್ರಯಾಣಗಳ ಜೊತೆಗೆ ಅನೇಕ ರೀತಿಯ ಸಂಬಂಧವನ್ನು ಹೊಂದುವ ಸಾಧ್ಯತೆ ಅಧಿಕವಾಗಿರಲಿದೆ. ಇನ್ನು ಶನಿಯ ಸಂಚಾರ 6ನೇ ಮನೆಯಲ್ಲಿ ಇರಲಿದೆ. 6ನೇ ಮನೆ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಕೆಲಸದ ಒತ್ತಡ, ಸ್ಪರ್ಧೆ, ಸಾಲ, ಆರೋಗ್ಯ, ಶಿಸ್ತಿನಲ್ಲಿ ತಾಳ್ಮೆ ಅತಿ ಅಗತ್ಯವೆಂದು ಸೂಚಿಸಲಾಗಿದೆ. ಇನ್ನು ರಾಹುವಿನ ಸಂಚಾರ 5ನೇ ಮನೆಯಾದ ಕುಂಭರಾಶಿಯಲ್ಲಿ ಇರಲಿದೆ. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಶಿಕ್ಷಣ, ಮಕ್ಕಳು, ಸೃಜನಶೀಲತೆ, ಬುದ್ಧಿವಂತಿಕೆಯ ಮೂಲಕ ಅಸಾಮಾನ್ಯ ಅವಕಾಶಗಳನ್ನು ತರುತ್ತಾನೆ. ಆಸೆಗಳು ಉದ್ಭವಿಸಲಿದೆ. ಹಾಗಾಗಿ ಈ ಸಮಯದಲ್ಲಿ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಿ. ಇನ್ನು ಕೇತುವಿನ ಸಂಚಾರ ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು ಕೇತುವಿನ ಸಂಚಾರದಿಂದಾಗಿ ಲಾಭಗಳು, ಜಾಲಗಳು, ಅಣ್ಣ ತಮ್ಮಂದಿರು ಹಾಗೆ ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನಿರ್ಲಿಪ್ತತೆ ಹಾಗೆ ಅನಿಶ್ಚಿತತೆಯು ಉಂಟಾಗುವ ಸಾಧ್ಯತೆ ಇರಲಿದೆ. ಹಾಗಾಗಿ ಪ್ರತಿ ಕ್ಷೇತ್ರವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಜುಲೈ ತಿಂಗಳಿನಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳಾಗಿದ್ದು ಇನ್ನು ಈ ಎಲ್ಲ ಗ್ರಹ
ಸಂಚಾರದ ಪರಿಣಾಮವು ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂಬುದನ್ನ ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆ ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಹೇಗಿರಲಿದೆ? ವೃತ್ತಿ ಜೀವನವು ಹೆಚ್ಚು ಸಕ್ರಿಯವಾಗಿರಲಿದೆ. ಆತುರ ಮತ್ತು ಗೌರವಯುತ ಕಾರ್ಯವಿಧಾನಗಳನ್ನು ತಪ್ಪಿಸಿದಾಗ ಜವಾಬ್ದಾರಿ ಹೆಚ್ಚಾಗುತ್ತದೆ, ಹಾಗೆ ಸಾರ್ವಜನಿಕ ಇಮೇಜ್ ಸುಧಾರಿಸುತ್ತದೆ. ಇನ್ನ ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಾಯಕಾರಿಯಾಗಿರಲಿದೆ, ಏಕೆಂದರೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಉತ್ತುಂಗದಲ್ಲಿ ಇರುವ ಗುರುವಿನ ಜೊತೆ ಸೇರುತ್ತಾನೆ. ತುಲಾ ರಾಶಿಯವರಿಗೆ ಇದು 10ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ಆದ್ದರಿಂದ ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಹೀಗಾಗಿ ಬಹಳ ಎಚ್ಚರಿಕೆ ಹಾಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಉತ್ತಮ ರೀತಿಯಲ್ಲಿ ಇರಬೇಕಾಗಿರಲಿದೆ. ಇನ್ನ 8ನೇ ಮನೆಯಲ್ಲಿ ಮಂಗಳನು ಧೈರ್ಯ ಮತ್ತು ವೇಗವನ್ನು ನೀಡುತ್ತಾನೆ. ಆದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸಬೇಕಾಗಿರಲಿದೆ. ಇನ್ನು 6ನೇ ಮನೆಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು. ಶನಿಯ ಸಂಚಾರದಿಂದಾಗಿ ಕೆಲಸಗಳು ವಿಳಂಬವಾಗಬಹುದು, ಆದರೆ ಅದು ನಿಮಗೆ ಒಂದು ಪ್ರಬುದ್ಧ ಕೆಲಸದ ಮಾದರಿಯನ್ನು ನಿರ್ಮಿಸಲು ಸಹಕಾರಿಯಾಗಿರಲಿದೆ. ಇದು ಭವಿಷ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಲು ಹಾಗೆ ಗೌರವ ಸ್ಥಾನಮಾನವನ್ನು ಪಡೆಯಲು ಸಹಕಾರಿಯಾಗಿರಲಿದೆ. ಇನ್ನು ಮುಂದಿನದಾಗಿ ಹಣಕಾಸಿನ ವಿಷಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಇರಲಿದೆ, ಹಣಕಾಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅಪಾಯಕಾರಿ ಹೂಡಿಕೆ, ಸಾಲ ನೀಡುವಿಕೆ ಹಾಗೆ ಗುಪ್ತ ಹಣಕಾಸಿನ ಬದ್ಧತೆಗಳನ್ನು ತಪ್ಪಿಸಿ ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ತರುತ್ತಾನೆ. ವಿಶೇಷವಾಗಿ 10ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಿರವಾದ ಕೆಲಸದ ಮೂಲಕ ಆದಾಯವು ಸುಧಾರಿಸಬಹುದು, ಆದರೆ ಖರ್ಚುಗಳನ್ನು ಬರೆದಿಟ್ಟುಕೊಳ್ಳುವುದು, ನಿಯಂತ್ರಿಸುವುದು ಬಹುಮುಖ್ಯವಾಗಿರಲಿದೆ. ಇಲ್ಲವಾದರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಗೊಂದಲ ಅಥವಾ ಹಣಕಾಸಿನ ವಿಷಯದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನೀವು ಹೊಂದಲಿದ್ದೀರಿ. ಪುರಾವೆಗಳಿಲ್ಲದೆ, ಊಹಾತ್ಮಕ ನಿರ್ಧಾರಗಳಿಲ್ಲದೆ ಹಾಗೆ ಭಾವನಾತ್ಮಕ ಖರೀದಿಗಳಿಲ್ಲದೆ ಸಾಲ ನೀಡುವುದನ್ನು ತಪ್ಪಿಸಬೇಕಾಗಿರಲಿದೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಯೋಜಿಸುತ್ತಿದ್ದರೆ ಅದನ್ನು ಅಂತಿಮಗೊಳಿಸುವ ಮೊದಲು ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಮಾಡಬೇಕಾಗಿರಲಿದೆ. ನಿಮ್ಮ ತಜ್ಞರ ಸಲಹೆಗಾರರ ಸಲಹೆ ಪಡೆಯಿರಿ. ಮನೆ ಸದಸ್ಯ ಹಿರಿಯರನ್ನು ಕೇಳಿ ಅವರ ಹೇಳುವಂತೆ ನೀವು ಮಾಡುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜುಲೈ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ, ಪ್ರಮುಖವಾಗಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನ ಈಗ ತಿಳಿಯೋಣ. ಜೀರ್ಣಕ್ರಿಯೆ ಸಮಸ್ಯೆಗಳು, ಸೋಂಕು, ಒತ್ತಡ ಮತ್ತು ಕೆಲಸದ ಆಯಾಸವನ್ನು ನಿಯಂತ್ರಿಸಬೇಕಾಗಿರಲಿದೆ. ಮಂಗಳ ಗ್ರಹವು ಶಾಖ, ಕಿರಿಕಿರಿ ಮತ್ತು ಚಟಪಟಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ, ಅತಿಯಾದ ಕೆಲಸವನ್ನು ಈ ತಿಂಗಳಿನಲ್ಲಿ ನೀವು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಗಳನ್ನು ಮುಂದೂಡಬಾರದು ಎಂದು ಶನಿದೇವನು ಸೂಚಿಸಲಿದ್ದಾನೆ. ಹಾಗೆ ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ ಮತ್ತು ಸರಳ ಆಹಾರವನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಂಡರೆ ಉತ್ತಮ ರೀತಿಯ ಆರೋಗ್ಯವನ್ನು ಕಾಣಲು ಸಾಧ್ಯವಾಗಲಿದೆ. ಹಾಗೆ ಉತ್ತಮ ರೀತಿಯ ಬದಲಾವಣೆ ಜೀವನದಲ್ಲಿ ಆಗಲಿದೆ. ಹಾಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ತಡ ಮಾಡದೆ ವೈದ್ಯರ ಸಲಹೆ ಪಡೆದು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಗೊಂದಲ, ಸಮಸ್ಯೆ, ಅಸಮಾಧಾನವನ್ನು ನೀವು ಕಾಣಲಿದ್ದೀರಿ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜುಲೈ ತಿಂಗಳಿನಲ್ಲಿ ಆಗುವ ಪ್ರಮುಖ ಬದಲಾವಣೆಯಾಗಿರಲಿದೆ. ಹಾಗೆ ಇನ್ನ ಮುಂದಿನದಾಗಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ತಿಳಿಯೋಣ. ಕುಟುಂಬವು ನಿಮ್ಮಿಂದ ಹೆಚ್ಚಿನ ಜವಾಬ್ದಾರಿಯನ್ನು ನಿರೀಕ್ಷಿಸಬಹುದು. ಸಾರ್ವಜನಿಕ ಕೆಲಸ ಮತ್ತು ಖಾಸಗಿ ಜೀವನವನ್ನು ಸಮತೋಲನಗೊಳಿಸುವುದು ಬಹು ಮುಖ್ಯವಾಗಿರಲಿದೆ. ತಿಂಗಳ ಆರಂಭದಲ್ಲಿ ಶುಕ್ರನು ರಾಶಿಚಕ್ರ ಬದಲಾವಣೆಯನ್ನು ಮಾಡಿರುವುದರಿಂದಾಗಿ ಈ ಸಮಯದಲ್ಲಿ ಭಾವನಾತ್ಮಕ ಉಷ್ಣತೆಯನ್ನು ಸುಧಾರಿಸುತ್ತಾನೆ. ಆದರೆ 11ನೇ ಮನೆಯಲ್ಲಿ ಕೇತು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರವು ಲಾಭಗಳು, ಜಾಲಗಳು, ಹಿರಿಯ ಸಹೋದರರು ಹಾಗೆ ಆಸೆಗಳನ್ನು ಈಡೇರಿಸುವ ವಿಷಯ
ವಿಷಯದಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಮೃದುವಾಗಿ ಮಾತನಾಡಿ. ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿ. ಹಾಗೆ ವೈಯಕ್ತಿಕ ಮತ್ತು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಲು ನೀವು ಶಾಂತವಾಗಿ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಕುಟುಂಬ ವೈಯಕ್ತಿಕ ಜೀವನದಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಮುಂದಿನದಾಗಿ ವ್ಯಾಪಾರ ಸ್ವ ಉದ್ಯೋಗದಲ್ಲಿ ಪ್ರಮುಖವಾಗಿ ತುಲಾ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ವಾಸ್ತವಿಕ ಯೋಜನೆಗಳಿಗಾಗಿ ಉತ್ತಮ ರೀತಿಯ ಅವಕಾಶ ಸಿಗಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗಿರಲಿದೆ. ಗುರುವು ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದ ಮೂಲಕ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತಾನೆ. ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು, ಮಾತುಕತೆಗಳನ್ನು ಸುಧಾರಿಸುತ್ತದೆ. ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಅವಲಂಬಿಸಿದ ಹೊಸ ಗ್ರಾಹಕರು, ಸಂಪರ್ಕಗಳು, ಹಾಗೆ ಪ್ರಯಾಣ ಅಥವಾ ಆನ್ಲೈನ್ ಸಂವಹನದ ಮೂಲಕ ಈ ಸಮಯದಲ್ಲಿ ಅನೇಕ ರೀತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ. ಭಾವನೆ ಅಥವಾ ಒತ್ತಡದ ಮೇಲೆ ನಿಮ್ಮ ಕ್ಷೇತ್ರವನ್ನು ವಿಸ್ತರಿಸಬೇಡಿ. ಮಂಗಳನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ, ತಾಳ್ಮೆಯನ್ನು ಕೇಳುತ್ತಾನೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ, ಸೇವಾ ಆಧಾರಿತ ಚಟುವಟಿಕೆಗಳು ಪ್ರಗತಿಯನ್ನು ಸಾಧಿಸುತ್ತದೆ. ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು, ಆರ್ಥಿಕ ಹೆಚ್ಚಳವನ್ನು ಕೂಡ ನೀವು ಕಾಣಬಹುದಾಗಿರಲಿದೆ. ಮುಂದಿನದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆ ಈ ಸಮಯದಲ್ಲಿ ಆಗಲಿದೆ, ಶಿಕ್ಷಣದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನ ನೋಡೋಣ. ತಂಡಗಳ ಕಲಿಕೆ, ತರಬೇತಿ, ವಲಯಗಳು ಹಾಗೆ ಆನ್ಲೈನ್ ಸಮುದಾಯದ ಮೂಲಕ ಸಹಾಯವನ್ನು ಪಡೆಯಲಿದ್ದೀರಿ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳಬೇಕಾಗಿರಲಿದೆ. ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ತಪ್ಪಿಸಿ. ಒಂದೊಂದೇ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ಮುಂದಿನ ವಿಷಯಕ್ಕೆ ಹೆಚ್ಚಿನ ಗಮನ ನೀಡುವುದು ಬಹು ಮುಖ್ಯವಾಗಿದ್ದು, ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನದಂತೆ ನೀವು ಮುಂದುವರಿಯುವುದು ತುಂಬಾ ಉಪಯುಕ್ತವಾಗಿರಲಿದೆ. ಇದರಿಂದಾಗಿ ಉತ್ತಮ ರೀತಿಯ ಸ್ಥಾನ ಹಾಗೆ ಗೌರವ, ಉತ್ತಮ ವಿಶ್ವವಿದ್ಯಾನಿಲಯದಲ್ಲಿ ಉತ್ತಮ ಸ್ಥಾನಮಾನವನ್ನು, ಬದಲಾವಣೆಯನ್ನು ಕಾಣಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಮುಂದಿನದಾಗಿ ಜುಲೈ ತಿಂಗಳಿನಲ್ಲಿ ನೀವು ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಿಳಿಯೋಣ. ಈ ಪರಿಹಾರವನ್ನು ಮಾಡುವುದರಿಂದಾಗಿ ಯಾವ ರೀತಿಯ ಬದಲಾವಣೆ ಜೀವನದಲ್ಲಿ ಆಗಲಿದೆ ಎಂಬುದನ್ನು ತಿಳಿಯೋಣ. ಮೊದಲಿಗೆ ಈ ತಿಂಗಳ ಒತ್ತಡವನ್ನು ಕಡಿಮೆ ಮಾಡಲು ಗುರು, ಶನಿ, ಇತರ ಗ್ರಹಗಳ ಅನುಕೂಲಕರ ಫಲಿತಾಂಶವನ್ನು ಬಲಪಡಿಸಲು ಈ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಮಾಡಬೇಕಾಗಿರಲಿದೆ. ಹಣಕಾಸು ಮತ್ತು ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ. ಲಕ್ಷ್ಮಿಯ ಆರಾಧನೆ ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಎರಡನೇದಾಗಿ ಕೋಪವನ್ನು ನಿಯಂತ್ರಿಸಲು ಮತ್ತು ಅಪಾಯಕಾರಿ ನಿರ್ಧಾರಗಳನ್ನು ತಪ್ಪಿಸಲು ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸುವುದು ಬಹು ಮುಖ್ಯವಾಗಿರಲಿದೆ. ಹನುಮಾನ್ ಚಾಲೀಸ ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ನೋಡುವಂತೆ ಮಾಡಲಿದೆ. ಮುಂದಿನದಾಗಿ ವೃತ್ತಿ ಮಾರ್ಗದರ್ಶನ ರಕ್ಷಣೆಗಾಗಿ ಗುರುವಾರದಂದು ಗುರುವಿನ ಪೂಜೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು, ಗುರುವಿನ ಆರಾಧನೆಯಿಂದಾಗಿ ಅತ್ಯಂತ ಹೆಚ್ಚಿನ ಶುಭದಾಯಕ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯವರು ವೃತ್ತಿ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ಪ್ರಶ್ನೆಯಾಗಿ ಕೇಳಿದ್ದೀರಿ.
ಅದಕ್ಕೆ ಉತ್ತರವಾಗಿ ಗುರುವಿನ ಬೆಂಬಲವನ್ನು ಶಿಸ್ತಿನಿಂದ ಬಳಸಿದಾಗ ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಸುಧಾರಣೆಯನ್ನು ನೀವು ನೋಡಬಹುದಾಗಿರಲಿದೆ. ಹಾಗೆಯೇ ಮಂಗಳ ಗ್ರಹವು ಚಟಪಟಿಕೆ ಮತ್ತು ಆದಾಯವನ್ನು ಹೆಚ್ಚಿಸಬಹುದು, ಆದರೆ ಆತುರ, ಕಠಿಣ ಮಾತು ಮತ್ತು ಅಪಾಯಕಾರಿ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಬೇಕೆಂದು ಸೂಚಿಸಲಾಗುತ್ತದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದರಿಂದ ಸಕಾರಾತ್ಮಕ ಫಲಿತಾಂಶ ನಿಮ್ಮದಾಗಲಿದೆ. ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಲು ಇದು ಸಹಕಾರಿಯಾಗಿರಲಿದೆ.